ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಪ್ರೆಸೆಂಟ್ ಆಗಿ ಮಾರ್ಕೆಟ್ ಕಂಡೀಷನ್ ಏನಿದೆ ಅಂತ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಮಾರ್ಕೆಟ್ ಆಲ್ರೆಡಿ ಒಂದು ಕರೆಕ್ಷನ್ ಮೋಡಲ್ಲಿದೆ, ಓಕೆ. ಆದರೆ ಓವರ್ ಆಲ್ ತಗೊಂಡ್ರೆ ನಾವು ಆಫ್ಟರ್ ಕೋವಿಡ್ ಮಾರ್ಕೆಟ್ ಬಂದ್ಬಿಟ್ಟು ಬುಲ್ಲಿಶ್ ಇದೆ, ಓಕೆ. ಇವಾಗ ಒಂದು ಕರೆಕ್ಷನ್ ಇದೆ. ಇದು ಕರೆಕ್ಷನ್ ಬಂದ್ಬಿಟ್ಟು ಇನ್ನು ಕಂಟಿನ್ಯೂಷನ್ ಇನ್ನು ಕೆಳಗಡೆ ಹೋಗುತ್ತಾ ಇಲ್ಲ ಇಲ್ಲಿಂದ ರಿವರ್ಸಲ್ ತಗೊಳ್ಳೋ ಚಾನ್ಸಸ್ ಇದೆಯಾ ಅಂತ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಇವಾಗ ಬನ್ನಿ ಚಾರ್ಟಲ್ಲಿ ಹೋಗಿ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನಿಫ್ಟಿ 50 ನೀವು ಚಾರ್ಟ್ ನೋಡ್ಬೋದು. ಮಾರ್ಕೆಟ್ ಏನಿದೆ ಆಫ್ಟರ್ ಕೋವಿಡ್ ಆದಮೇಲೆ ಕಂಪ್ಲೀಟ್ ಆಗಿ ಬುಲಿಶ್ ಇದೆ, ರೈಟ್. ಇದು ಸ್ಟಿಲ್ ಬುಲಿಶಲ್ಲಿದೆ. ಇದೆಲ್ಲ ನೋಡ್ಬೋದು ನೀವು. ಈ ರೇಂಜ್ ಎಲ್ಲ ಬಂದ್ಬಿಟ್ಟು ಒಂದು ಕರೆಕ್ಷನ್ಸ್ ಮೋಡ್, ರೈಟ್. ಕರೆಕ್ಷನ್ ಮೋಡ್ಗಳಿವೆ. ಇದು ಬಂದ್ಬಿಟ್ಟು ಸ್ವಲ್ಪ ಕಂಪ್ಯಾರೇಟಿವ್ ಪ್ರೀವಿಯಸ್ ನೋಡಿದಾಗ ಇದು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇದೆ ಕರೆಕ್ಷನ್ ಇವಾಗ ಪ್ರೆಸೆಂಟ್. ಓಕೆ, ಇವಾಗ ಪ್ರೆಸೆಂಟ್ ಏನಾಗಿದೆ, ಮಾರ್ಕೆಟ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿದೆ. ನಾವು ಪ್ರೀವಿಯಸ್ ಕೆಲವು ತಿಂಗಳು ಅಂದರೆ ಈ ರೇಂಜಲ್ಲಿರುವಾಗಲೂ ಕೂಡ ನಾವು ಹೇಳಿದಾಗ ಏನಂತಂದರೆ ಮಾರ್ಕೆಟ್ ಬಂದ್ಬಿಟ್ಟು ಒಂದು 3 to 4 ಮಂತ್ಸ್ ಬಂದ್ಬಿಟ್ಟು ಕರೆಕ್ಷನ್ ಮೋಡಲ್ಲಿರಬೇಕು ಅಂತ. ಆಲ್ರೆಡಿ 3 ಮಂತ್ ಒಂದು ಕರೆಕ್ಷನ್ ಆಗಿದೆ, ಓಕೆ. ಇದು ಬಂದ್ಬಿಟ್ಟು ಇವಾಗ ಸೆಕೆಂಡ್ ವೀಕಲ್ಲಿ ರನ್ನಿಂಗಲ್ಲಿರೋದ್ರಿಂದ ಇದನ್ನು ನಾವು ತೊಗೊಳಕ್ಕಾಗಲ್ಲ ಮಂತ್ಲಿ ಕ್ಯಾಂಡಲಲ್ಲಿ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ನಾವು ನೋಡೋಣ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ಈ ಇಂಪಾರ್ಟೆಂಟ್ ಲೆವೆಲ್, ಈ ಏನು ಕ್ಯಾಂಡಲ್ ನಿಮ್ಗೆ ಕಾಣಿಸ್ತಾ ಇದೆಯೋ ಇದು ಬಂದ್ಬಿಟ್ಟು ಒಂದು ಶೂಟಿಂಗ್ ಸ್ಟಾರ್, ಓಕೆ. ಇದು ಶೂಟಿಂಗ್ ಸ್ಟಾರ್ ಅಬೌವ್ ಇಲ್ಲಿಂದ ಮತ್ತೆ ಕರೆಕ್ಷನ್ ಆಗಿ ಇವಾಗ ಆಲ್ರೆಡಿ ಕರೆಕ್ಷನಲ್ಲಿದೆ. ಇದರಿಂದ ಮತ್ತೆ ಫರ್ದರ್ ಹೋಗ್ಬೋದಾ ಅಂತ ನಾವು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗಿ ನೋಡ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೋಡಿ, ಒಂದು ಆಲ್ರೆಡಿ ಬುಲ್ ರನ್ ಆಗಿ ಇವಾಗ ಒಂದು ಕರೆಕ್ಷನ್ ಇದೆ. ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಹಾಗಂತ ಇಲ್ಲಿಂದ ಬಂದ್ಬಿಟ್ಟು ಸಪೋರ್ಟ್ ತಗೊಂಡು ಹೋಗುತ್ತಾ ಅಂತ ಇನ್ನೂ ನಮಗೆ ಕನ್ಫರ್ಮೇಷನ್ ಇನ್ನೂ ಮಾರ್ಕೆಟಲ್ಲಿ ಕೊಟ್ಟಿಲ್ಲ. ಬಟ್ ಇನ್ ಕೇಸ್ ತೊಗೊಂಡ್ರು ಕೂಡ ಇಲ್ಲಿಂದ ಒಂದು ಅಪ್ಸೈಡಲ್ಲಿ ಕನ್ಫರ್ಮೇಷನ್ ಹೋಗೋ ಚಾನ್ಸಸ್ ಇದೆ. ಬಟ್ ಯಾವಾಗ ಇಲ್ಲಿ ಬಂದ್ಬಿಟ್ಟು ಒಂದು ಸಪೋರ್ಟು ಈ ವೀಕು, ಇವಾಗ ಮಂಡೇ ಅಷ್ಟೇ ಗ್ಯಾಪ್ ಡೌನ್ ಆಗಿ ಇಲ್ಲೇ ಆಗಿದೆ. ಇನ್ನು ಈ ವಾರದಲ್ಲಿ ಇದು ಬಂದ್ಬಿಟ್ಟು ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆದರೆ ಇಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಫರ್ದರ್ ಹೋಗೋ ಚಾನ್ಸಸ್ ಇದೆ. ಅದು ಯಾವ ರೀತಿ ಹೋಗ್ಬೋದು, ಒಂದು ಸ್ಲೋ ಆ್ಯಂಡ್ ಸ್ಟಡಿ ಮತ್ತೆ ಈ ರೀತಿ ಹೋಗ್ಬೋದು. ಇಲ್ಲ ಅಂತಂದರೆ ಒಂದು ಕನ್ಸಾಲ್ಟೇಷನ್ ಮೋಡಲ್ಲಿ ಹೋಗಿ ಅದಾದಮೇಲೆ ಒಂದು ವೇಳೆ ಇದು ಸಪೋರ್ಟ್, ಒಂದು ವೇಳೆ ಮಾರ್ಕೆಟ್ ಮತ್ತೆ ಇನ್ನೂ ನೆಗೆಟಿವ್ ಫಾರ್ಮ್ಸಲ್ಲಿದ್ದರೆ ಮತ್ತೆ ಫರ್ದರ್ ಕೆಳಗಡೆ ಬೀಳೋ ಚಾನ್ಸಸ್ ಕೂಡ ಇದೆ ನಿಫ್ಟಿ 50ಯಲ್ಲಿ. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು ನಿಫ್ಟಿ 50 ಕಂಪೇರ್ ಮಾಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ಏನಾಗಿದೆ, ನಿಫ್ಟಿ 50 ಬಂದ್ಬಿಟ್ಟು ವೆರಿ ಸ್ಟ್ರಾಂಗ್ ಆಗಿ ಅಪ್ ಟ್ರೆಂಡ್ ಮೂವ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಹಂಗಲ್ಲ. ಇದು ಕೂಡ ಅಪ್ ಟ್ರೆಂಡೇ, ಓಕೆ. ಇದು ಕೂಡ ಫುಲ್ ಅಪ್ ಟ್ರೆಂಡು. ಬಟ್ ಕರೆಕ್ಷನ್ ಬಂದಾಗ ತುಂಬ ದೊಡ್ಡದು. ಕಂಪ್ಯಾರಿಟಿವ್ಲಿ ನಿಫ್ಟಿ 50ಗೆ ಏನಾಗಿದೆ ಅಂತಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದ್ಬಿಟ್ಟು ಒಂದು ನೆಗೆಟಿವ್ ಮೋಡು ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ. ಅದು ನಾವು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಕಿ ನೋಡೋಣ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಇವತ್ತು ಮಾರ್ಕೆಟ್ ಏನಾಗಿದೆ, ಸಡನ್ಲಿ ಗ್ಯಾಪ್ ಡೌನ್ ಆಗಿದೆ. ಇನ್ ಕೇಸ್ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ಈ ರೀತಿ ಗ್ಯಾಪ್ ಡೌನ್ ಆದಾಗ ಇದು ಒಂದು ಟ್ರ್ಯಾಪ್ ಥರ ಇರುತ್ತೆ. ಇನ್ನು ಫರ್ದರ್ ಕೆಳಗಡೆ ಹೋಗುತ್ತೆ ಅಂತ ತುಂಬ ಜನ ಬಂದು ಶಾರ್ಟ್ ಮಾಡಿದರೆ ಒಂದು ವೇಳೆ ಇದು ಟ್ರ್ಯಾಪ್ ಆಗಿ ಮತ್ತೆ ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿ 50 ಕಂಪೇರ್ ಮಾಡ್ಕೊಂಡಾಗ ಬ್ಯಾಂಕ್ ನಿಫ್ಟಿ ತುಂಬ ತೀರಾ ಒಂದು ನೆಗೆಟಿವ್ ಮೋಡಲ್ಲಿದೆ. ಬಟ್ ಇನ್ನೂ ಸ್ಟಿಲ್ ಕನ್ಫರ್ಮೇಷನ್ ನಮಗೆ ಇನ್ನೂ ಸಿಕ್ಕಿಲ್ಲ ನಿಫ್ಟಿ 50ಲಾಗಿ ಬ್ಯಾಂಕ್ ನಿಫ್ಟಿಯಲ್ಲಾಗಿ. ಎರಡೂ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿದೆ. ಬಟ್ ನಿಫ್ಟಿ 50 ಬಂದುಬಿಟ್ಟು ಒಂದು ಇಂಪಾರ್ಟೆಂಟ್ ಲೆವೆಲ್ ಇನ್ನೂ ಬ್ರೇಕ್ ಮಾಡಿಲ್ಲ. ನಾವು ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗ ನೋಡ್ಬೋದು ಎಕ್ಸಾಕ್ಟಾಗಿ ಇದೇ ಲೆವೆಲಲ್ಲಿ ಬಂದು ಇವತ್ತು ನಿಂತಿದೆ. ಇಲ್ಲಿಂದ ಒಂದು ವೇಳೆ ನಾಳೆ ಬಂದುಬಿಟ್ಟು ಮತ್ತೆ ಒಂದು ಪಾಸಿಟಿವ್ ಕ್ಯಾಂಡಲ್ ಆಗಿ ಫರ್ದರ್ ಹೋಗೋ ಚಾನ್ಸಸ್ ಇದೆ. ಇದು ಏನಂತಂದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಮೇಲೆ ಹೋಗ್ಬಿಟ್ಟು ಸೇಮ್ ಲೆವೆಲಲ್ಲಿ ಬಂದುಬಿಟ್ಟು ಮತ್ತೆ ಸಪೋರ್ಟ್ ತೊಗೊಳೋಕೆ ಕೂಡ ಚಾನ್ಸಸ್ ಇರೋದ್ರಿಂದ ಇಲ್ಲಿಂದ ಫರ್ದರ್ ಹೋಗ್ಬೋದು. ಬಟ್ ಯಾವಾಗ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ ಅಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಸಪೋರ್ಟಿಂಗ್ ಗ್ರೀನ್ ಕ್ಯಾಂಡಲಲ್ಲಿ ಇಲ್ಲಿ ಕ್ಲೋಸ್ ಆದರೆ ಫರ್ದರ್ ಮತ್ತೆ ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗ್ಬೋದು. ಇಲ್ಲಾಂತಂದರೆ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಹಾಕ್ತೀನಿ. ಇವತ್ತೇನಾಗಿದೆ, ಬ್ಯಾಂಕ್ ನಿಫ್ಟಿ ಸಡನ್ಲಿ ಗ್ಯಾಪ್ ಡೌನ್ ಆಗಿ ಸೇಮ್ ಲೆವೆಲಲ್ಲಿ ಮೇಲ್ಗಡೆ ಬರೋ ಥರ ಬಂದ್ಬಿಟ್ಟು ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ನೀವು ನೋಡ್ಬೋದು. ಒಂದು 5 ಮಿನಿಟ್ಸ್ ಚಾರ್ಟಲ್ಲಿ ಹಾಕ್ತೀನಿ, ನೋಡ್ಬೋದು. ಸೇಮ್ ಇಂಪಾರ್ಟೆಂಟ್ ಒಂದು ಲೆವೆಲಲ್ಲಿ ಫೇಕ್ ಬ್ರೇಕ್ಔಟ್ ಥರ ಕೊಟ್ಬಿಟ್ಟು ಇನ್ನು ಫರ್ದರ್ ಇಲ್ಲಿ ಹೋಗೋ ರೀತಿ ಕೊಟ್ಬಿಟ್ಟು ತುಂಬ ಜನಕ್ಕೆ ಏನಾಗಿದೆ, ಸಡನ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಮತ್ತು ಈ ಲೆವೆಲಿಂದ ಮತ್ತೆ ನೋಡಿ ಫರ್ದರ್ ಕೆಳಗಡೆ ಡೌನ್ ಸೈಡಲ್ಲಿ.
ಓಕೆ, ಈ ಇಂಪಾರ್ಟೆಂಟ್ ಲೆವೆಲ್ ಒಂದು ವೇಳೆ ಈ ಫ್ರೈಡೆ ಒಳಗಡೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಇಂಪಾರ್ಟೆಂಟ್ ಝೂನ್, ಬೇರೆ ಝೂನಿಂದ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನಲ್ಲಿ ಇರೋ ಚಾನ್ಸಸ್ ಇದೆ. ಓಕೆ, ಇನ್ನು ಫರ್ದರ್ ಏನಾದರೂ ನಾವು ನೋಡಬೇಕಂತಂದರೆ ಫ್ರೈಡೇವರೆಗೂ ವೇಟ್ ಮಾಡಬೇಕಾಗುತ್ತೆ. ಫ್ರೈಡೇವರೆಗೂ ನಾವು ನೋಡಿ ನಾಳೆ ಒಂದು ವೇಳೆ ಇದ್ದರೆ ಚಿಕ್ಕದಾಗಿ ನಾವು ಒಂದು ಫುಲ್ ಬ್ಯಾಕ್ ನೋಡ್ಬೋದು. ಓಕೆ, ಒಂದು ಇಂಟ್ರಾಡೇಗಳಲ್ಲಿ ನಾವು ಸ್ವಲ್ಪ ಫುಲ್ ಬ್ಯಾಕು ಅಪ್ಸೈಡಲ್ಲಿ ನೋಡ್ಬೋದು. ಇನ್ ಕೇಸ್ ಈ ವೀಕ್ ಒಳಗಡೆ ನಮಗೆ ಒಂದು ಡಿಸಿಷನ್ ಗೊತ್ತಾಗುತ್ತೆ, ಇಲ್ಲ ಫರ್ದರ್ ಕೆಳಗಡೆ ಹೋಗುತ್ತಾ, ಇಲ್ಲಿಂದ ಮಾರ್ಕೆಟ್ ಮತ್ತೆ ಫರ್ದರ್ ಕೆಳಗಡೆ ಹೋಗುತ್ತಾ, ಇಲ್ಲ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಅಲ್ಲೇ ಕನ್ಸಾಲ್ಟೇಷನ್ ಆಗ್ಬೋದು, ಇಲ್ಲಾಂತಂದ್ರೆ ಮತ್ತೆ ಅದೇ ರೀತಿ ಅಪ್ ಟ್ರೆಂಡು ಹೋಗೋ ಚಾನ್ಸಸ್ ಕೂಡ ಇದೆ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.